ಹಾಯ್ ಕನ್ನಡಿಗರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ವಿಷಯ ಏನಪ್ಪ ಅಂದರೆ ಹಾಸನ ಪೆನ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೆನ್ ಡ್ರೈವ್ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಹಾಸನ ಪೆನ್ ಡ್ರೈವ್ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಇದು ರಾಜಕಾರಣವನ್ನು ತಲ್ಲಣಗೊಳಿಸುವಂಥ ವಿಚಾರ ಅಂತ ಮಾಧ್ಯಮಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 3 ಡಿಸ್ಟಿಕ್ಕಿನ ಚಾನಲ್ ಅಲ್ಲ, 38 ಡಿಸ್ಟಿಕ್ಕಿನ ಚಾನಲು, ಕರ್ನಾಟಕದ ಚಾನಲು, ನನ್ನ ಚಾನಲು ಅಲ್ಲ, ಕರ್ನಾಟಕದ ಚಾನಲು. ಒಳ್ಳೆಯದನ್ನು ಕೆಟ್ಟದ್ದನ್ನು ವೆರಿಫೈ ಮಾಡಿ, ಕೆಟ್ಟದ್ದನ್ನು ಸದೆ ಬಡಿದು ಒಳ್ಳೆತನದ ಎತ್ತಿಡಿಯುವಂಥ ಕೆಲಸ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಮಾಡುತ್ತೆ. ಅವನೆಷ್ಟೇ ದೊಡ್ಡವನಾಗಿರಲಿ ನಾನು ಬಿಡೋದಿಲ್ಲ. ಅವನೆಷ್ಟೇ ತೋಳ್ಬಲ ಹಣಬಲ ಇರಿದ್ರು ನಾನು ಬಿಡೋದಿಲ್ಲ. ಎದುರು ನಿಂತ್ಕೊತೀನಿ. ಟಿ ಸ್ವಾಮಿ ಅಷ್ಟು ಸುಲಭ ಅಲ್ಲ ಕರ್ನಾಟಕ ನಿಂತ್ಕೊಳ್ತದೆ. ಇವತ್ತು ಮಾಜಿ ಪ್ರಧಾನಿ ಮೊಮ್ಮಗನ ಸಿಡಿ, ಹಾಸನ ಸಿಡಿ ಪೆನ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಅಂತ ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಸಲೀಲೆ ವಿಡಿಯೋಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ಆ ಮಹಾನ್ ರಾಜಕಾರಣಿ ಅಂದರೆ ಇನ್ನೇನು ದೇವೇಗೌಡ ಕುಟುಂಬ ಅಷ್ಟೇ. ಅದ್ರಿಗೆ ಇನ್ನೇನು ರೇವಣ್ಣ, ಓಕೆನಾ? ಅದಕ್ಕೆ ಹೇಳಿದ್ದು ನಾವು ನನ್ನ ಮಾಧ್ಯಮ ರಾಜ್ಯಕ್ಕೋಸ್ಕರ ಕೆಲಸ ಮಾಡುತ್ತೆ. ನನ್ನ ಕುಟುಂಬಕ್ಕೋಸ್ಕರ ಕೆಲಸ ಮಾಡಲ್ಲ, ನನಗೋಸ್ಕರ ಕೆಲಸ ಮಾಡಲ್ಲ. ನಮ್ಮ ರಾಜ್ಯದಲ್ಲಿ ಅಕ್ರಮಗಳು, ಅನ್ಯಾಯಗಳು, ಅಧರ್ಮಗಳು ನಿಂತೋಗ್ಬೇಕು. ನಾವು ತಪ್ಪು ಮಾಡಿದ್ರೆ ಹೇಳಿ, ನಾವು ತಪ್ಪು ತಿದ್ಕೊಳ್ತೀವಿ. ನಾನೇನು ಬೇರೆ ಅಲ್ಲ. ಇವತ್ತು ಅವನೆಷ್ಟೇ ದೊಡ್ಡವನಾಗಿರಲಿ, ಒಬ್ಬರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಇವತ್ತು ಪೆನ್ ಡ್ರೈವ್ನ ಒಂದು ಹಾಸನ ಪೆನ್ ಡ್ರೈವ್ ವಿಷಯದಲ್ಲಿ ಸ್ಟೇ ತೆಗೆದುಕೊಂಡು ಬಂದಿದ್ದೀರಿ. ಅದನ್ನು ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ. ಬಿಡುಗಡೆ ಮಾಡೋದಕ್ಕೆ ಸ್ಟೇ ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ತೆರೆ ಹಿಂದುಗಡೆ. ಅದೇ ನಾರ್ತ್ ಕರ್ನಾಟಕ, ಮಂಗಳೂರು ಸೈಡ್ ಯಾವುದಾದ್ರೂ ಒಬ್ಬ ರಾಜಕಾರಣಿ ಸಿಡಿ ಏನೋ ಪೆನ್ ಡ್ರೈವ್ ಸಿಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮಾಧ್ಯಮಗಳು ನಿದ್ದೆ ಮಾಡ್ತಿದ್ದಿಲ್ಲ. ನಾನಿನ್ನು ಪಾರ್ಟ್ ಟೈಮ್ ಜಾಬ್ ಆಗಿ ನಾನು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ. ನಾನೇನು ಫೀಲ್ಡಿಗೆ ಇಳಿದಿಲ್ಲ. ಫೀಲ್ಡಿಗೆ ಇಳಿದ್ರೆ ನಾನು ಬಿಡೋದಿಲ್ಲ. ನನ್ನ ಕೈಗೆ ಯಾವುದೇ ಸಿಡಿ ಬರಲಿ, ಪೆನ್ ಡ್ರೈವ್ ಬರಲಿ, ಪ್ರಸಾರ ಮಾಡಿಬಿಡ್ತೀನಿ. ಇವತ್ತು ಚುನಾವಣೆ ಇರೋದ್ರಿಂದ ಅದನ್ನು ಬಿಡುಗಡೆ ಮಾಡೋಕ್ಕೆ ಅಸಾಧ್ಯ ಆಗಿದೆ ಮಾಧ್ಯಮಗಳ ಕೈಗೆ. ರಾಜಕಾರಣಿಗಳಿಗೆ ಬುದ್ಧಿ ಬರಬೇಕು, ರಾಜ್ಯ ಆಳೋರಿಗೆ ಬುದ್ಧಿ ಬರಬೇಕು. ಇವತ್ತು ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಹುಡುಗಿನ ಬಿಡೋದು, ವಿಡಿಯೋ ಮಾಡೋದು, ಪ್ರಸಾರ ಮಾಡೋದು, ದುಡ್ಡು ಮಾಡೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನಿಮ್ಮ ಕೈಗೆ ತಾನೇ ಸರ್ಕಾರ, ರಾಜಕೀಯ ಎಲ್ಲ ಇರೋದು ನಿಮ್ಮ ಕೈಗೆ ತಾನೇ. ಕಾನೂನು ಎಲ್ಲ ನಿಮ್ಮ ಕೈಗೆ ಇದೆ, ರಾಜಕಾರಣಿಗಳ ಕೈಗೆ. ನೀವು ಒಂದು ಹೊಸ ರೂಲ್ಸ್ ತಗೊಂಬರ್ಬೇಕು. ದೇವೇಗೌಡ ಕುಟುಂಬದ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಅವಮಾಚಾರ ಎಲ್ಲವೂ ಇವತ್ತು ಹಂತಕ್ಕೆ ಬಂದಿದೆ. ಅದಕ್ಕೆ ಆಟ ಬಹಳ ಜಾಲು, ಬೇಕಾ ಶಾಂಪಲು ಅಂತಾರೆ. ಯಾವತ್ತೂ ಕುಟುಂಬ ರಾಜಕಾರಣಕ್ಕೆ ಒಂದು ಸಮುದಾಯ ಒತ್ತಾಯ ನಿಂತ್ಕೊಂಡ್ರೆ ಇಡೀ ಸಮುದಾಯನೇ ಇವತ್ತು ಹಾಸನ ವಿಡಿಯೋ ಬಿಡುಗಡೆ ಆಯ್ತಂದರೆ ಇಡೀ ಸಮುದಾಯನೇ ತಲೆ ತಗ್ಗಿಸ್ಬೇಕಾಗುತ್ತೆ. ನೀವು ಅವ್ರ ಪರ ನಿಂತ್ಕೊಂಡಿದ್ದು. ನಾನು ಅವತ್ತೇ ಹೇಳಿದ್ದೇನೆ, ರಾಜಕೀಯ ಹಿಂದುಗಡೆ, ಈ ವ್ಯಕ್ತಿ ಹೊಂದಾಣಿಕೆ ಹಿಂದುಗಡೆ, BJP ಹೊಂದಾಣಿಕೆ ಹಿಂದುಗಡೆ ಭಾಳ ಲೆಕ್ಕಾಚಾರ ಇಟ್ಕೊಂಡು ಹೋಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ ದೇವೇಗೌಡ. ಈ ವ್ಯಕ್ತಿ ಸೆಕ್ಯುಲರಿಸಮ್, ಈ ವ್ಯಕ್ತಿ ಯಾವುದೇ ಕೋಮುವಾದವನ್ನು ದ್ವೇಷ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಸಡನ್ನಾಗಿ ಹೋಗ್ಬಿಟ್ಟು ಮೋದಿ ಜೊತೆಗೆ ಹೊಂದಾಣಿಕೆ ಮಾಡೋಕ್ಕೆ ಕಾರಣಗಳೇನು? ಅದರಲ್ಲಿ ಸಿಡಿದು ಇರುತ್ತೆ, ಪೆನ್ ಡ್ರೈವ್ದು ಇರುತ್ತೆ, ಮೊಮ್ಮಗನ ರಕ್ಷಣೆ ಇರುತ್ತೆ. ಮೊಮ್ಮಗನ ಮೇಲೆ ಎಲೆಕ್ಷನ್ ಅನರ್ಹ ಅಂತ ಘೋಷಣೆ ಮಾಡ್ತಿತ್ತು, ಅಲ್ಲಿನೂ ಸೇವ್ ಮಾಡಿದ್ದಾರೆ. ಟಿಕೆಟ್ ಸಿಕ್ಕಿದೆ, MPS ಟಿಕೆಟು. ಪ್ರೀತಿಯಿಂದ, ಅಭಿಮಾನದಿಂದ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಇವರ ಕುಟುಂಬಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಿಸ್ಕೊಳ್ಳೋಕ್ಕೋಸ್ಕರ, ಇವ್ರ ಕುಟುಂಬದ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ BJP ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು BJPನ ಬಲಿ ಮಾಡ್ತಾ ಇದ್ದಾರೆ. ಅದೇ ಮಾಜಿ ಪ್ರಧಾನಿ ಅಂತ ಹೇಳ್ತಿದ್ದೀನಿ. ನಾನು ನೇರವಾಗಿ ಹೇಳ್ತೀನಿ, ಇರೋ ವಿಷಯ ಹೇಳ್ತಿದ್ದೀನಿ. ಒಳ ವಾರ್ತಾ ನೇರ ವಾರ್ತಾ ನಮ್ಮದು ಒಳ ವಾರ್ತಾ ಸೀನೆ ಇಲ್ಲ ನಮ್ಮ ಚಾನಲ್ದು. ನೇರ ವಾರ್ತಾನೆ. ಪೋಕ್ಸೋ ಕೇಸ್ ಬಿತ್ತು ಯಡಿಯೂರಪ್ಪನ ಮೇಲೆ. ಅದೇನು ಮಾಡಿದಿರಿ? ಸರ್ಕಾರ ನಿಮ್ಮದೇ ಇದೆ, ಮಂಡ್ಯ ಮೈಸೂರು ಹಾಸನ ಮುಖ್ಯಮಂತ್ರಿ. ಅಲ್ಲಿಗೆ ಮಠ ಹಾಕ್ಬಿಟ್ರಿ. ಅದೇ ಪೋಕ್ಸೋ ಕೇಸು ಚಿತ್ರದುರ್ಗ ಸ್ವಾಮೀಜಿಗಳ ಮೇಲೆ ಬಿತ್ತು. ಅವರು ಜೈಲಿಗೆ ಕಟ್ಟತಕ್ಕ ಮಾಧ್ಯಮಗಳು ನಿದ್ದೆ ಮಾಡಲಿಲ್ಲ, ರಾಜಕಾರಣಿಗಳು ನಿದ್ದೆ ಮಾಡಲಿಲ್ಲ. ಮುರುಘೇಸ್ವಾಮಿನ ಸ್ವಾಮೀಜಿಗಳ ಜೈಲಿಗೆ ಕಟ್ಟ ತನಕ
ಅದೇ ಪೋಕ್ಸೋ ಕೇಸ್ ಯಡಿಯೂರಪ್ಪ ಮೇಲೆ ಬಿದ್ದರೂ ಅದನ್ನಲ್ಲೇ ಸದ್ದಾಡಿಸ್ಬಿಟ್ರು. ಯಾಕೆ ಹೇಳಿ, ಸಿ ಎಮ್ ಇವರೇ ಇದ್ದಾರೆ, ಡಿ ಸಿ ಎಮ್ ಇವರು ಇದ್ದಾರೆ, ಇವ್ರ ಕಡೆ ಇದ್ದಾರೆ. ಏನಂತಾರನ್ನ ಇದು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರ ಕೈಯಲ್ಲಿದೆ, ಲಾ ಆ್ಯಂಡ್ ಆರ್ಡರ್ ಇವ್ರ ಕೈಯಲ್ಲಿದೆ, ಏನು ಬೇಕಾದ್ರೂ ಮಾಡಿಬಿಡ್ತಾರೆ, ಮುಚ್ಚಾಕಿಬಿಡ್ತಾರೆ. ಅದೇ ನಾರ್ತ್ ಕರ್ನಾಟಕ ಲೀಡರ್ ಆಗಿದ್ದರೆ ರಮೇಶ್ ಜಾರಕಿಹೊಳಿದು ಬಿಟ್ಬಿಟ್ರು, ವಿಡಿಯೋ ಪ್ರಸಾರ ಮಾಡಿಬಿಟ್ರು, ಜೈಲಿಗೆ ಗಟ್ಟಿಬಿಟ್ರು, FIR ಹಾಕ್ಸ್ಬಿಟ್ರು. ರಮೇಶ್ ಜಾರಕಿಹೊಳಿ ತುಳಿಯೋ ತನಕ ಬಿಡಲಿಲ್ಲ ಮಾಧ್ಯಮಗಳು ಮತ್ತು ರಾಜಕಾರಣಿಗಳು. ಮತ್ತು ಹಾಸನದಲ್ಲಿ ಪೆಂಡ್ರೈವ್ ವಿಷಯದಲ್ಲಿ ಯಾಕೆ ಮಾಧ್ಯಮಗಳು ಮತ್ತು ನನ್ನ ಮಾಧ್ಯಮ ಇನ್ನೂ ಬೆಳೀತಾ ಇದೆ. ನಾನು ಇನ್ನೂ ಸ್ವಲ್ಪ ನಮಗೆ ಗ್ರಿಪ್ ಸಿಗಲಿ, ಬಿಡಲ್ಲ ಅವನ್ನ. ಹಾಸನದನ್ನಾಗಿರಲಿ ಮಂಡ್ಯದನ್ನ ಯಾವನ ಊಡಿಸ್ ಮಾಡಿಬಿಡ್ತೀನಿ ನಾನು. ಯಾಕೆ ಹಾಸನದ ಪೆಂಡ್ರೈವ್ ಸಿಡಿನ ಬಿಡುಗಡೆ ಮಾಡ್ತಾ ಇಲ್ಲ? ಕೋರ್ಟು ಜಡ್ಜಿ ಕೇಳ್ಕೊಳ್ತಾ ಇದ್ದೀನಿ, ಯಾಕೆ ನೀವು ಸ್ಟೇಗೆ ಅವಕಾಶ ಕೊಟ್ರಿ? ಸ್ಟೇನ ತೆಗೆದು ಬಿಸಾಡ್ರಿ. ಅದನ್ನು ಯಾವನ ಸ್ಟೇ ಹಾಕಿದ್ದನು, ಸ್ಟೇಗೆ ಅಪ್ಲಿಕೇಶನ್ ಹಾಕಿದ್ದಾನೆ ಯಾರು? ಜಡ್ಜ್ ಅವರೇ ಅದನ್ನು ರಿಮೂವ್ ಮಾಡಿ, ಫಸ್ಟ್ ಸ್ಟೇ ಆರ್ಡರ್ ರಿಮೂವ್ ಮಾಡಿ, ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಕೊಡಿ, ಅವ್ನು ವಿಡಿಯೋ ಬಿಡುಗಡೆ ಮಾಡಲಿ, ಅವ್ನು ತೇಜೋವಧೆ ಆಗಲಿ, ಅವ್ರ ಕುಟುಂಬನೂ ತೇಜೋವಧೆ ಆಗಲಿ. ಅವರು ಮಾಡಿದ್ದೆಲ್ಲ ಅನ್ಯಾಯ ಪಾಪ ಕರ್ಮಗಳೆಲ್ಲ ನೋಡಿ ಕೂತ್ಕೋಬೇಕಾ? 40 ವರ್ಷದಿಂದ ಇವ್ರು ಕೊಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ ಹಿಂಸೆ, ತುಳಿತ, ತಣಿತ ಅಷ್ಟಿಷ್ಟೆಲ್ಲ ದೇವೇಗೌಡ ಕುಟುಂಬ ಮಾಡಿರೋದು ಈ ರಾಜ್ಯದಲ್ಲಿ. ರಾಮಕೃಷ್ಣ ಹೆಗಡೆಯಿಂದ ಹಿಡಿದುಬಿಟ್ಟು ರಮೇಶ್ ಜಾರಕಿಹೊಳಿವರೆಗೂ, ಮೊನ್ನೆ ಮುರುಘೇ ಸ್ವಾಮೀಜಿಗಳವರೆಗೂ ತೇಜೋವಧೆ, ತುಳಿತ, ತಣಿತ, ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಕೂತ್ಕೋಬೇಕಾ? ಯಾಕೆ ಸ್ಟೇ ಆರ್ಡರ್ನ ಸ್ಟೇಗೆ ಅವಕಾಶ ಕೊಟ್ರಿ ನೀವು? ಹೈಕೋರ್ಟು ಇವತ್ತು ಸರ್ಕಾರ ಸಿದ್ದರಾಮಯ್ಯಂದಿದೆ, ಇನ್ಫ್ಲುಯೆನ್ಸ್ ಮಾಡಿದ್ದಾರಾ? ಸಿದ್ದರಾಮಯ್ಯನ ಮೇಲೆ ನಮ್ಗೆ ನಂಬಿಕೆ ಇದೆ. ಆ ಸ್ಟೇಯನ್ನು ರಿಮೂವ್ ಮಾಡಿ ಅವನ ವಿಡಿಯೋ ಬಿಡುಗಡೆ ಮಾಡೋಕ್ಕೆ ಬಿಡುಗಡೆ ಆಗಲಿ. ಜೈಲಿಗಟ್ಟರೆ ಅವನ್ನ, ಸಂಸದ ಸ್ಥಾನದಿಂದ ಅನರ್ಹ ಮಾಡಿ ಅವನ್ನ. ಹೆದರಿಕೊಳ್ಳೋಂಥದ್ದೇನಿಲ್ಲ. ಆವಾಗಲೇ ಸಮಾಜದಲ್ಲಿ ಸಮಾನತೆ, ಒಳ್ಳೆತನ ಉಳಿಯೋಕ್ಕೆ ಸಾಧ್ಯ. ಬಡವರಿಗೊಂದು, ಶ್ರೀಮಂತರಿಗೊಂದು, ಉಳ್ಳವರಿಗೊಂದು, ಇಲ್ಲದವರಿಗೊಂದು ನ್ಯಾಯ, ನೀತಿ, ಧರ್ಮ ಇರಬಾರ್ದು. ಎಲ್ಲರಿಗೂ ಒಂದೇ ಆಗಿರಬೇಕು. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣನ CD ರಾಸಲೀಲೆ ವಿಡಿಯೋನ ತಡೆಗಟ್ಟುವ ಕೆಲಸ ನಡೀತಿದೆ ಈ ರಾಜ್ಯದಲ್ಲಿ. ಮಾಧ್ಯಮಗಳು ಸೊಲ್ಲೆತ್ತಾ ಇಲ್ಲ. ಅವನು ಯಾರ ಪಬ್ಲಿಕ್ ಟಿವಿಯನು ಸೊಲ್ಲೆತ್ತಾ ಇಲ್ಲ ಅವನು. ಇವತ್ತು ನಾನು 2-3 ದಿನದಿಂದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳೆಲ್ಲ ಕೆಲಸ ಮಾಡ್ತಾಯಿದ್ದೆ, ಆಕ್ಟಿವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವನು ಪಬ್ಲಿಕ್ ಟಿವಿನ ಯಾಕೆ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾಯಿಲ್ಲ? ಮಂಡ್ಯ ಮೈಸೂರು ರಾಜಕಾರಣಿಗಳು ಹಾಕೊಂಡು ಫೋಟೋಗಳು, ವಿಜಯೇಂದ್ರದು, ಕುಮಾರಸ್ವಾಮಿದು, ಮತ್ತು ಇವ್ರು DKದು, ಮತ್ತು ಇನ್ಯಾರ್ದು ದೇವೇಗೌಡನ ಫೋಟೋ ಹಾಕಿ ತಿರುಗಿಸ್ತಾ ಇರ್ತೀರಾ? ಪಬ್ಲಿಕ್ ಟಿವಿಯವ್ರು ಹಿಂಗೆ ತಿರುಗಿಸ್ತಾ ಇರ್ತೀರಾ? ಹೋಗ್ರ ಮತ್ತೆ. ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣ ಬಿಡೋ. ನಿಮ್ಮಂಥ ಚಾನಲ್ಗಳಿಂದ ರಾಜ್ಯ ಹಾಳ ಹೋಗ್ತಾ ಇದೆ. ತಿರುಗಿಸ್ತಾ ಇರ್ತೀಯಲ್ಲ, ಬೇಡ. ಫೇಸ್ಬುಕ್ ಆನ್ ಮಾಡಿ ಪಬ್ಲಿಕ್ ಟಿವಿ ಬರ್ತಾ ಇರ್ತದೆ. ಮೂರು ಡಿಸ್ಟಿಕ್ 3 ಕುಟುಂಬಗಳು ಫೋಟೋಗಳು ತಿರುಗಿಸ್ತಾ ಇರ್ತಾರೆ. ಹಿಂಗೆ ನಿಮ್ಮ ಜನ್ಮಕ್ಕೆ ಇಟ್ಟಾಕ. ಇವತ್ತು ರಾಜಕಾರಣಿಗಳು ವೈಯಕ್ತಿಕ, ಇವತ್ತು ಸುಪ್ರೀಂ ಕೋರ್ಟ್ ಕೆಲಸ ಮಾಡ್ತಾಯಿಲ್ಲ, ಹೈಕೋರ್ಟ್ ಕೆಲಸ ಮಾಡ್ತಾ ಇಲ್ಲ. ರಾಜಕಾರಣಿಗಳ ಕೈಯಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಕಾನೂನು ತಗಲಾಕೊಂಡ್ಬಿಟ್ಟಿದೆ. ಇವ್ರದೇ ಆಡಳಿತ, ಇವ್ರದೇ ಡಿಸಿಷನ್, ನಿರ್ಧಾರ. ಅನ್ಯಾಯನ ಎತ್ತಿಡಿಯುತ್ತೆ, ನ್ಯಾಯನ ಕೆಳಕೆಡುತ್ತೆ. ಯಾರು ಜನಸಾಮಾನ್ಯರ ಕೂಗು ಯಾರು ಕೇಳ್ತಾರೆ? ಇವತ್ತು ಆಫೀಸರ್ಸ್ಗಳೆಲ್ಲ ಕೈ ಹಿಡ್ಕೊಂಡ್ಬಿಟ್ಟವ್ರೆ ರಾಜಕಾರಣಿಗಳು. ಅವ್ರ ಆಫೀಸರ್ಸ್ಗಳಿಗೆ ಅವ್ರ ಬೆಳೆಕಾಳು ಬೇರೆ ಸಾಕು. ಅವರು ದುಡ್ಡು ಮಾಡೋಕ್ಕೆ ನಿಂತ್ಬಿಟ್ಟಾರೆ ಈ ದೇಶದ ಆಫೀಸರ್ಸ್ಗಳು. ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅವ್ರು ಬಿಡಿ. ಅವ್ರ ಆಫೀಸರ್ಸ್ಗಳು ಮಾತಾಡೋದು ಬೇಡ. ಬರಬೇಕಾದ್ರೆ ಒಬ್ಬ ರಾಜಕಾರಣಿ ಆಗಬೇಕಾದ್ರೆ, ಈ ದೇಶದ ಅಧಿಕಾರಿ ಆಫೀಸರ್ ಆಗಬೇಕಾದ್ರೆ ಹಳೆ ಬಟ್ಟೆ, ಹಳೆ ಚಪ್ಪಲೆಲ್ಲೇ ಬರ್ತಾರೆ. ಆಮೇಲೆ ದುಡ್ಡು ಬರ್ತಾ 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 ಇವ್ರು ನೋಡಬೇಕು, ಹಿಡಿಯೋಕ್ಕಾಗಲ್ಲ ಇವ್ರನ್ನ. ನಿಮ್ಮಂಥರಿಂದ ಈ ದೇಶ ಹಾಳಾಗೋಗ್ತಾ ಇದೆ. ಸರಿ ಆಯಿತು. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಏನು ಹೇಳ್ತಿದ್ದಪ್ಪ ಅಂದರೆ, ಒಂದು ಸಲಹೆ ಕೊಡ್ತಾ ಇದೆ. ಏನಪ್ಪ ಅಂದರೆ, ಯಾರದೇ ಆಗಿರಲಿ, ಒಬ್ಬ ಮನುಷ್ಯನ ಮೇಲೆ ಪ್ರತಿಯೊಬ್ಬನ ತಪ್ಪು ಮಾಡ್ತಾನೆ. ತಪ್ಪು ಮಾಡದೇ ಇರತಕ್ಕಂಥ ವ್ಯಕ್ತಿ ಯಾರಿರಲ್ಲ. ಗನಂದಾರಿ ರಾಜಕಾರಣಿಗಳಿಗೆ, ಕರ್ನಾಟಕದ ಗನಂದಾರಿ ರಾಜಕಾರಣಿಗಳಿಗೆ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಟ್ರೆಂಡ್ ಆಗಿದೆ, ಹುಡುಗಿನ ಬಿಡೋದು, ವಿಡಿಯೋ ಮಾಡೋದು, ತಲೆದಿಂಬು ಬಿಡೋದು. ಇದೊಂದು ಬಕೆಟ್ ಕೆಲಸ. ಕನ್ನಡಿಗರು ಈ ಮಟ್ಟಕ್ಕೆ ಇಳಿದಿದ್ದಾರೆ. ಇದಕ್ಕೊಂದು ತಡೆಯಾಜ್ಞೆ ತರಬೇಕು. ಯಾವುದೇ ಒಂದು ಪರ್ಸನಲ್ ವಿಡಿಯೋಗಳಿಗೆ ಮನ್ನಣೆ ಕೊಡಬಾರ್ದು, ಅದನ್ನು ಪ್ರಸಾರ ಮಾಡೋಂಗಿಲ್ಲ ಅಂತ ಹೈಕೋರ್ಟು ಜಡ್ಜ್ ಏನು ಮಾಡ್ತಿದ್ದಾರೆ? ನಿಮ್ಮ ಕೆಲಸ ಏನಿದೆ? ಯಾವುದೋ ಒಂದು ವಿಡಿಯೋ ಇಟ್ಕೊಂಡ್ಬಿಟ್ಟು ಅವನ್ನ ತೇಜೋವಧೆ ಮಾಡೋವಂಥ ಒಂದು ಇಲ್ಲಿ ನಿಲ್ಲಬೇಕು. ಅದೇ ಕೆಲಸಕ್ಕೆ ಇಳಿದು ಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕನ್ನಡಿಗರೆಲ್ಲ, ಕೆಲವರೆಲ್ಲ ಇವತ್ತು ವಿಡಿಯೋ ಮಾಡೋದಲ್ಲ, ಈ ಕಡೆ ಹಾಸನ ಮಂಡ್ಯ ಕಡೆ ಬಿಡ್ರಿ. ರಮೇಶ್ ಜಾರಕಿಹೊಳಿ ವಿಡಿಯೋ ಮಾಡಿದ್ದು ಬೆಂಗಳೂರು ಕಡೆ, ಹಾಸನ ಮಂಡ್ಯ ಜನನೇ. ಅವನ್ಯಾರು ತುಮಕೂರನವನು, ತುಮಕೂರನವನು ವಿಡಿಯೋ ಮಾಡಿಸಿದ್ದ ಅವನು.
ಅದೇ ಸಮುದಾಯದವನು. ಇವ್ರದ್ದು ವಿಡಿಯೋ ಮಾಡೋಕ್ಕೆ ತಲೆದಿಂಬು ಹಿಡಿಯೋಕ್ಕೆ ಲಾಯಕ್ಕೆ ನನ್ನ ಮಕ್ಳು ಇವರಲ್ಲ, ನಮಗೆ ಗೊತ್ತಿದೆ. ಇದು ಇಲ್ಲಿಗೆ ನಿಂತು ಹೋಗ್ಬೇಕು. ದೊಡ್ಡ ದೊಡ್ಡ ಅವ್ರ ಕುಟುಂಬದ ಘನತೆ, ಗೌರವ, ಮಾನ ಮರ್ಯಾದೆಯಲ್ಲಿ ಬೀದಿ ತರುವಂಥ ಈ ಥರ ಪೆನ್ ಡ್ರೈವ್ ವಿಡಿಯೋ ಸಿಡಿಗಳನ್ನ ಬಂದ್ ಮಾಡಬೇಕು. ಇದಕ್ಕೆ ಮನ್ನಣೆ ಕೊಡಬಾರ್ದು. ಅವಾಗ ಏನು ಮಾಡ್ತಾರೆ, ಜನ ದುಡ್ಡು ಮಾಡೋಕೆ ನಿಂತ್ಕೊಂಡ್ಬಿಡ್ತಾರೆ. ರಾಜಕಾರಣಿಗಳ ಅಕ್ಕಪಕ್ಕದಾಗಿರ್ತಕ್ಕಂಥ ಪಿ ಎಗಳು, ರಾಜಕಾರಣಿಗಳ ಅಕ್ಕಪಕ್ಕದಾಗಿರ್ತಕ್ಕಂಥ ಗನ್ಮ್ಯಾನ್ಗಳು, ರಾಜಕಾರಣಿಗಳು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆ ಕೆಲಸಗಾರರು, ಅಂತ ನಾನು ಹೇಳಿದ್ದು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ರಾಜಕಾರಣಿಗಳು ಚೇಲಗಳಿದ್ದಾರಲ್ಲ ಅವರೆಲ್ಲರೂ ಗನ್ಮ್ಯಾನ್ಗಳ, ಸೆಕ್ಯೂರಿಟಿಗಳ, ಮನೆ ಕೆಲಸ ಮಾಡೋರನ್ನ ಎಲ್ಲ ಯೂಸ್ ಮಾಡ್ಕೊತಾರೆ. ರಾಜಕಾರಣಿ ಅಕ್ಕಪಕ್ಕದಾಗಿರ್ತಕ್ಕಂಥ ಚೇಲಗಳು ಯೂಸ್ ಮಾಡಿಕೊಂಡು ಹಣದ ಆಮಿಷ ಒಡ್ಡಿ ಕೋಟಿ ಕೊಡ್ತೀನಿ ಅಂದ್ರೆ ನಾನು ಬೇಕಿದ್ರು ಅಂತೀನಿ. ವಿಡಿಯೋ ಮಾಡ್ತಾ ನಿನಗೆ 1 ಕೋಟಿ ಕೊಡ್ತೀನಿ ಕಣೋ, ನಿನಗೆ 10 ಕೋಟಿ ಕೊಡ್ತೀನಿ ಕಣೋ, ವಿಡಿಯೋ ಮಾಡೋ. ನನ್ನ ಬಡವ, ಬಡತನದಲ್ಲಿ ಬಿದ್ದು ಸಾಯ್ತಾ ಇದ್ದೀನಿ, ನನಗೆ 10 ಕೋಟಿ ಸಿಕ್ಬಿಟ್ರೆ ವಿಡಿಯೋ ಮಾಡಿಬಿಟ್ಟು ದೊಡ್ಡ ವಿಷಯ ಅಲ್ಲಲ್ಲ ಅಂತ ಈ ಥರ ಚಟಕ್ಕೆ ಬಿದ್ದುಬಿಡ್ತಾರೆ. ಈ ಥರ ಕೆಲಸ ಕೈ ಹಾಕ್ತಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಯಾವುದೇ ಒಂದು ಸ್ವಾಮೀಜಿಗಳಾಗಿರಲಿ, ರಾಜಕಾರಣಿಗಳಾಗಿರಲಿ, ಬಿಸ್ನೆಸ್ ಮ್ಯಾನ್ಗಳಾಗಿರಲಿ, ಯಾರ್ದಾಗಿರಲಿ ಪರ್ಸ್ನಲ್ ವಿಡಿಯೋಗಳಿಗೆ ರಾಸಲೀಲೆ ವಿಡಿಯೋಗಳಿಗೆ ಮನ್ನಣೆ ಕೊಡಬಾರ್ದು. ಅದು ಪ್ರಸಾರ ಆಗಂಗಿಲ್ಲ ಅಂತ ಸುಪ್ರೀಂ ಕೋರ್ಟು, ಹೈಕೋರ್ಟಿಂದ ಆದೇಶ ತೊಗೊಂಬರ್ಬೇಕು ಗನಂದಾರಿ ರಾಜಕಾರಣಿಗಳು. ಇಲ್ಲಾಂದ್ರೆ ನಿಮ್ಮ ಮನೆ ಮರ್ಯಾದಲ್ಲಿ ಬೀದಿ ಬಂದುಬಿಡ್ತದೆ. ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತದೆ. ಬರೀ ಅದೇ ಕೆಲಸಕ್ಕೆ ಇಳಿದು ಬಿಡ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ರಾಜಕಾರಣಿ ಸುತ್ತ ಚೇಲಗಳು ಇರ್ತಾರೆ. ರಾಜಕಾರಣಿಗಳು ಅವನು ಎಲ್ಲಿ ಮಲಗ್ತಾನೆ, ಪ್ರತಿಯೊಬ್ಬ ರಾಜಕಾರಣಿನೂ, ಪ್ರತಿಯೊಬ್ಬ ಸ್ವಾಮೀಜಿನೂ ಎಲ್ಲಿ ಮಲಗ್ತಾರೆ, ಯಾವಳ ಜೊತೆ ಮಲಗ್ತಾರೆ, ಎಲ್ಲಿ ಮಲಗ್ತಾರೆ ಅಂತ ಎಲ್ಲನೂ ಇರ್ತಾರೆ. ವಿಡಿಯೋ ಮಾಡ್ಕೊಂಬಿಟ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಈ ಒಂದು ಕೆಟ್ಟ ಚಟಕ್ಕೆ ಬೀಳ್ತಾರೆ. ಕರ್ನಾಟಕದಲ್ಲಿ ಪರ್ಸನಲ್ ವಿಡಿಯೋಗಳಿಗೆ ಮನ್ನಣೆ ಕೊಡಬಾರ್ದು. ಇದನ್ನು ತಗೊಬರ್ಬೇಕು ಕಾನೂನು ತಗೊಂಬರ್ಬೇಕು. ಬರೀ ಆಮೇಲೆ ಈಗೆಲ್ಲ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದಾವೆ, ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕಷ್ಟಪಟ್ಟು ದುಡ್ಕೊಂಡು ತಿನ್ನೋದಿಲ್ಲ, ಬ್ಲ್ಯಾಕ್ ಮೇಲ್ ಇಳಿದು ಬಿಡ್ತಾರೆ. ಜನ ಅದೇ ಕೆಲಸಕ್ಕೆ ಇಳಿದು ಬಿಡ್ತಾರೆ. ಅವನು ಯಾರು ವಿಜಯೇಂದ್ರನ ಪಕ್ಕದಾಗ, ವಿಜಯೇಂದ್ರ ಮನೆಗೆ ಒಬ್ಬಿದ್ದ. ಅದನ್ನು ಒಂದು ದಿನ ಹೇಳ್ತೀನಿ. ನನಗೊಂದು ದೊಡ್ಡ ಸ್ಟೇಜ್ ಸಿಕ್ಕಾಗ ಇಡೀ ಕರ್ನಾಟಕ ನನ್ನ ವಿಡಿಯೋ ನೋಡಬೇಕಾದ್ರೆ, ನಾನು ಮಾತಾಡೋದು ನೋಡ್ಬೇಕಾದ್ರೆ ಅವತ್ತು ಹಿಡಿತೀನಿ ವಿಜಯೇಂದ್ರನ ಕೊಳೆಪಟ್ಟಿ, ಯಡಿಯೂರಪ್ಪನ ಕೊಳೆಪಟ್ಟಿ ಹಿಡಿತೀನಿ ಅವತ್ತು. ಅವ್ರ ಮನೆಗಿರೋನೆ ಇದ್ದವನೇ ಚೇಲ ನನಗೆ ಯಾವ ಫ್ರಾಡ್ ಮಾಡಿದ್ದಾನೆ ಅದನ್ನು ಮುಂದೆ ಹೇಳ್ತೀನಿ, ಟೈಮ್ ಬರಲಿ. ಅವನಿವಾಗ ಪ್ಲಾಟ್ ತೆಗೆದುಕೊಂಡಿದ್ದಾನೆ, ಬಂಗ್ಲೆ ತೆಗೆದುಕೊಂಡಿದ್ದಾನೆ, ಶೋಭಾ ಕರಂದ್ಲಾಜೆ ವಿರುದ್ಧ ಎಲೆಕ್ಷನ್ ನಿಲ್ಲಿಸಿದ್ದಾನೆ, ಕಾರಲ್ಲಿ ಅಡ್ಡಾಡ್ತಾನೆ, ಟೀ ಕೊಡು, ತಿಂಡಿ ಕೊಡು, ಟೀ ಕುಡ್ಸಂತ ನನ್ನ ಹತ್ರ ಬರ್ತಾ ಇದ್ದ. ನನಗೆ ಫ್ರಾಡ್ ಮಾಡಿದ್ದಾನೆ. ಅದನ್ನು ಮುಂದೆ ಹೇಳ್ತೀನಿ. ಎಲ್ಲಿಂದ ಬಂತ ಅವನಿಗೆ ದುಡ್ಡು? ಇಂಥ ವಿಡಿಯೋ ಕ್ರಿಯೇಟರ್ಸು ವಿಜಯೇಂದ್ರ ಅಕ್ಕಪಕ್ಕದಾಗಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ ರಾಜಕಾರಣಿಗಳು ವಿಡಿಯೋ ಕ್ರಿಯೇಟರ್ಸ್ನ ಇಟ್ಕೊಂಡಿದ್ದಾರೆ. ಇಂಥ ವಿಡಿಯೋ ಕ್ರಿಯೇಟರ್ಸು ನಿಮಗೆ ತಿರುಗಬೇಡ ಆದರೆ ನಿಮ್ಮ ಭವಿಷ್ಯ ಹಾಳಾಗೋಗುತ್ತೆ. ಯಡಿಯೂರಪ್ಪಂದು ವಿಡಿಯೋನ ಯಾರು ಮಾಡಿದ್ದು? ಯಡಿಯೂರಪ್ಪ ಮನೆಗೆ ಇದ್ದವನೇ ನನಗೆ ಫ್ರಾಡ್ ಮಾಡಿದ್ದಾನೆ. ಅದನ್ನು ಮುಂದೆ ರಾಜ್ಯದ ಜನತೆಗೆ ಹೇಳ್ತೀನಿ. ಬಡಿತೈತೆ ಟಿ ಸಾಮಿಸ್ ಯೂಟ್ಯೂಬ್ ಚಾನಲ್. ರಾಘವೇಂದ್ರ, ವಿಜಯೇಂದ್ರ, ನಿನ್ನ ಅಕ್ಕಪಕ್ಕದಾಗಿರೋ ಚೇಲಗಳು ಬಿಟ್ಟು ವಿಡಿಯೋ ಕ್ರಿಯೇಟರ್ಸನ್ನ ಹುಟ್ಟಾಕಿದ್ದೀಯಾ? ಇದೆಲ್ಲ ಮಾಡಿದ್ದು ಯಾವೆಲ್ಲ ಬಯಲಿಗೆಳೆಯುತ್ತೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ರಾಜ್ಯದ ಜನತೆಗೆ. ನಾನು ಬೆಂಗಳೂರಲ್ಲ, ಹುಬ್ಳಿಯಲ್ಲಿ ಕೂತ್ಕೊಂತೀನಿ. ಯಾವ ಥರ ಫ್ರಾಡ್ ಮಾಡಿದ್ರು ನನಗೆ ಅಂತ. ಅವನಿಗೇನು ಉದ್ಯೋಗ ಇಲ್ಲ ರೀ, ಜಾಬ್ ಇಲ್ಲ ರೀ, ಸ್ಯಾಲ್ರಿ ಇಲ್ಲ ರೀ, ಪ್ಲಾಟ್ಗಳು, ಬಂಗ್ಲೆಗಳು, ಕಾರ್ಗಳು ಅಡ್ಡಾಡ್ತಾನೆ. ಎಲ್ಲಿಂದ ಬಂತ ಅವನಿಗೆ ದುಡ್ಡು? ಬರೀ ಚೇಲ ಕೆಲಸ, ಬಕೆಟ್ ಕೆಲಸ. ರಾಜಕಾರಣಿಗಳು ಪಕ್ಕಪಕ್ಕದಾಗಿರೋ ಚೇಲಗಳು ಶೂಟು ಬೂಟ್ ಹಾಕೊಂಡು ಆಡಿ ಕಾರ್ಡಾಗಿ ಅಡ್ಡಾಡ್ತಾ ಇದ್ದಾರೆ. ಇವ್ರನ್ನ ಬೆಳೆಸಿದ್ದೆ ರಾಜಕಾರಣಿಗಳು. ನೀವು ಒಳ್ಳೆ ಕೆಲಸ ಮಾಡ್ತೀರಂತ ಮಾಧ್ಯಮಗಳು ಹೇಳ್ತಿದ್ದೀನಿ, ನನ್ನ ಮಾಧ್ಯಮ ಹೇಳ್ತಾ ಇದೆ. ಆಗಬೇಕು ರಾಜಕಾರಣಿಗಳಿಗೆ ಈ ಥರ ಆದ್ರೆ ಬುದ್ಧಿ ಬರ್ತದೆ ಅಂತ ಹೇಳ್ತಾ, ಇವತ್ತು ಈ ಒಂದು ರಾಸಲೀಲೆ ವಿಡಿಯೋನ ಬಿಡುಗಡೆ ಮಾಡಬೇಕು. ಪ್ರಜ್ವಲ್ ರೇವಣ್ಣ ಜೈಲಿಗೆ ಕಟ್ಟಬೇಕು. ಅವ್ರ ಕುಟುಂಬನ ಎಷ್ಟು ಸಾಧ್ಯನ ಅಷ್ಟು ತೇಜೋವಧೆ ಮಾಡೋದ್ರಿಂದ ಈ ರಾಜ್ಯದಲ್ಲಿ 10 ಜನ ರಾಜಕಾರಣಿಗಳು ಉಟ್ಕೊಳ್ತಾರೆ. ಹಾಸನ, ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ರಾಜಕಾರಣಿಗಳು ಉಟ್ಕೊತಾರೆ. ನಾನು ಅಂತ ಹೋಗಿ ಇವತ್ತು ಇನ್ನೂ ಅವನತಿ ಇಲ್ಲಿಂದ ಸ್ಟಾರ್ಟು. ದೇವೇಗೌಡ ಅವನತಿ ಇಲ್ಲಿಂದ ಸ್ಟಾರ್ಟು. ಸಾಮ್ರಾಜ್ಯ ಪತನ, ಅದು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಭಾಳ ಯಾಕಂದರೆ ದೇವೇಗೌಡನ ಸಾಮ್ರಾಜ್ಯ ಪತನ, ಅನೈತಿಕ ಸಾಮ್ರಾಜ್ಯ ಪತನ ಅಂತ ಮಾತಾಡಬೇಕಾದ್ರೆ ತುಂಬ ವಿಷಯಗಳಿದ್ದಾವೆ, ಪಾಯಿಂಟ್ಸ್ ಇದ್ದಾವೆ. ರಾಮಕೃಷ್ಣ ಹೆಗಡೆಯಿಂದ ಹಿಡಿದು ತೊಗೊಂಬರ್ಬೇಕಾಗುತ್ತೆ. ದೇವೇಗೌಡನ
ಯಾವ ಥರ ಸಾಮ್ರಾಜ್ಯ ಕಟ್ಟಿದ, ಯಾರ ಥರ ರೋಡಿಗೆ ಜಲ್ಲಿ ಹಾಕವನು ಇವತ್ತು ಆ ಮಟ್ಟಕ್ಕೆ ಹೋದ, ಹೆಂಗೆ ಹೋದ, ಅದು ಸಾಧ್ಯನಾ ಅನ್ನೋದನ್ನು ಸವಿಸ್ತಾರವಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ಪ್ರಜ್ವಲ್ ರೇವಣ್ಣನ, ಇವಾಗ ರಮೇಶ್ ಜಾರಕಿಹೊಳಿನ ವಿಡಿಯೋ ಬಿಡುಗಡೆ ಮಾಡಿದ್ರಿ, ಮುರುಗೇಸ್ವಾಮಿ ವಿಡಿಯೋನೂ ಸ್ವಲ್ಪ ಬಿಡುಗಡೆ ಮಾಡಿದ್ರಿ, ಇವಂದು ಬಿಡುಗಡೆ ಮಾಡಿರಿ. ಯಾಕೆ ಇವನು ಮಂಡ್ಯ ಮೈಸೂರು ಹಾಸನ ಕಡೆನ ಅಂತನ? ಎಲ್ಲ ಮಂತ್ರಿಗಳು ಆ ಕಡೆ ಇದ್ದೀರಿ, ಪವರ್ಫುಲ್ ಮಂತ್ರಿಗಳಿದ್ದೀರಿ, ಸಿದ್ದರಾಮಯ್ಯ ಪ್ರೆಜರ್ ಆಗ್ತಾಯಿದ್ರ. ಸಿದ್ದರಾಮಯ್ಯ ಅವರೇ ಬಿಡುಗಡೆ ಕೇಳ್ಕೊಳ್ತೀನಿ ಕೇಳ್ರಿ, ತೇಜಾವಧಿ ಆಗಲೇಬೇಕು ಅವನು ಪ್ರಜ್ವಲ್ ರೇವಣ್ಣ. ಅವನ ಸಂಸದ ಸ್ಥಾನದಿಂದ ಅನಾರಾಮ ಮಾಡ್ಬೇಕು ಅವನ್ನ. ಆಮೇಲೆ ಕರ್ನಾಟಕ ರಾಜಕಾರಣಿ ಬುದ್ಧಿ ಕಲೀರಿ. ನಿಮ್ಮ ಪರ್ಸನಲ್ ವಿಷಯದಲ್ಲಿ ನೀವು ಯಾವ ಥರ ನಡ್ಕೋಬೇಕು ಅನ್ನೋದು ಕಲ್ತ್ಕೊಳ್ರಿ. ಬಿಡ್ರಿ ಸುಪ್ರೀಂ ಕೋರ್ಟು ಹೈಕೋರ್ಟ್ಗೆ ಪಾಪ ಎಲ್ಲ ರಾಜಕಾರಣಿಗಳು ಕಂಟ್ರೋಲ್ಗಳಿದ್ದಾರೆ, ಜಡ್ಜು ಕಂಟ್ರೋಲ್ ಆಗಿದ್ದಾರೆ, ರಾಜಕಾರಣಿಗಳು ಕಂಟ್ರೋಲ್ ಆಗಿದ್ದಾರೆ ಅಂತ ಹೇಳ್ತಾ, ಈ ರಾಷ್ಟ್ರೀಯ ವಿಡಿಯೋ ಪ್ರಕರಣ ಇಲ್ಲಿಗೆ ನಿಲ್ಲಬಾರ್ದು ಅಂತ ಇದಕ್ಕೊಂದು ಸುಖಾಂತ್ಯ ಕಾಣಬೇಕು. ಆಮೇಲೆ ಈ ಥರ ಪರ್ಸನಲ್ ವಿಡಿಯೋಗಳಿಗೆ ಅವಕಾಶ ಬೇಡ, ಪ್ರಸಾರ ಮಾಡುವಂಥ ಅವಕಾಶ ಬೇಡ. ಇಲ್ಲಿಗೆ ನಿಂತು ಹೋಗ್ಬೇಕಂತ ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶ ಹೊರಡಿಸ್ಬೇಕು ಈ ಭಾರತ ದೇಶದಲ್ಲಿ. ಅವಾಗ ಎಷ್ಟೋ ರಾಜಕಾರಣಿಗಳು ಜೀವನ, ಅವ್ರ ಲೈಫು ಸೇವ್ ಆಗುತ್ತೆ ಅಂತ ಹೇಳ್ತಾ, ಆಮೇಲೆ ಇನ್ಯಾರಿದ್ರಲ್ಲಪ್ಪ ನಮ್ದು ಯಾರು ಮೇಟಿ ಅವ್ರದ್ದು ವಿಡಿಯೋ ಪ್ರಸಾರ ಮಾಡಿದ್ರಿ. ರಮೇಶ್ ಜಾರಕಿಹೊಳಿ ವಿಡಿಯೋನ ಬಿಟ್ರಿ ಮಾಧ್ಯಮಗಳು, ಆದರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡ್ತಾ ಇಲ್ಲ, ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ CM ಮಟ್ಟದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇದೊಂದು ದೊಡ್ಡ ರಾಜ್ಯ ಹಾಳಾಗೋಗ್ತಾ ಇದೆ. ರಾಜ್ಯದಲ್ಲಿ ಕೆಟ್ಟ ಸಂಸ್ಕೃತಿ ಪದ್ಧತಿಗಳು ಹುಟ್ಕೊಳ್ತಾ ಇದ್ದಾವೆ. ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಹೆಣ್ಣುಮಕ್ಕಳ ಕೊಲೆ ಮಾಡ್ತಾ ಇದ್ದಾರೆ, ವಿಡಿಯೋಗಳು ಮಾಡ್ತಾ ಇದ್ದಾರೆ, ಮಲಗಿರೋದನ್ನ ವಿಡಿಯೋ ಮಾಡ್ತಾ ಇದ್ದಾರೆ, ಮಲಗಿಸಿ ಹುಡುಗಿನ ಬಿಟ್ಟು ವಿಡಿಯೋ ಮಾಡ್ತಾರೆ. ಈ ಮಟ್ಟಕ್ಕೆ ಕರ್ನಾಟಕ ತಾನು ನಿಲ್ಲಿಸಿದ್ದಾರೆ ಈ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳ ನೇತೃತ್ವದ ತಂಡ. ನಾನು ನೇರವಾಗಿ ಹೇಳ್ತೀನಿ, ಇನ್ಯಾವನೂ ಇಲ್ಲ ಈ ರಾಜ್ಯದಲ್ಲಿ. ಇವ್ರ ಕೈಯಿಂದ ರಾಜ್ಯನ ಕಿತ್ಕೋಬೇಕು ಫಸ್ಟು. ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳಿಂದ ಈ ರಾಜ್ಯನ ತೆಗಿಲಿಲ್ಲ ಅಂದರೆ ಭಾಳ ಕಷ್ಟ ಇದೆ. ಈ ರಾಜ್ಯಕ್ಕೊಂದು ಕೆಟ್ಟ ಹೆಸರು ತಂದುಬಿಡ್ತಾರೆ ಇವರು. ಇವತ್ತು BJP ಸೋಲುತ್ತೆ. BJP ಸೋಲಿಗೆ ಕಾರಣನೇ ದೇವೇಗೌಡ. ನೋಡ್ಕೊಂಡಿರಿ, ಮಾತು ನಂದು. ಇನ್ನೇನು ಇನ್ನೊಂದು ತಿಂಗಳೈದು ರಿಸಲ್ಟು. ಅವನು ಗೆಲ್ಸೋಕ್ಕೋಸ್ಕರ BJPಗೆ ಹೋಗಿಲ್ಲ, ಬೇಳೆಕಾಳು ಬೀಸ್ಕೊಳಕ್ಕೋಸ್ಕರ BJP ಜೊತೆಗೆ ಹೋಗಿದ್ದ ನಾವು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಕನ್ನಡಿಗರೇ, ರಾಜಕಾರಣಿಗಳು, ಸ್ವಾಮೀಜಿಗಳು ತುಂಬ ಹುಷಾರಾಗಿರ್ರಿ, ಯಾರನ್ನ ನಂಬೋಕೆ ಹೋಗ್ಬೇಡ್ರಿ. ನೋಡ್ರಿ, ನಿಮ್ಮ ಅಕ್ಕಪಕ್ಕದಾಗ ಇರೋ ಚೇಲಗಳೇ ನಿಮ್ಮನ್ನು ವಿಡಿಯೋ ಮಾಡಿಸಿ, ಹುಡುಗಿನ ಬಿಟ್ಟು ವಿಡಿಯೋ ಮಾಡಿಸಿ ನಿಮ್ಮ ಲೈಫ್ನ ಹಾಳು ಮಾಡ್ತಾರೆ. ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಕನ್ನಡಿಗರೇ ನಮಸ್ಕಾರ. TSM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಕೇಳ್ಕೊಳ್ತಾ ಇದ್ದೀನಿ.